ರಾಮ್ಜಿ ಮಸೂದೆ 2025 ವಾಪಸ್ ಪಡೆಯುವಂತೆ ಪ್ರತಿಭಟನೆ. ಯಾರು ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇಲ್ಲ. ಅದರ ಬದಲಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳಿ ಬಿಎಸ್ಎನ್ಎಲ್ ಕಚೇರಿ ಎದುರು ಕೇಂದ್ರದ ವಿರುದ್ಧ ಸಿಪಿಐ ಪಕ್ಷದಿಂದ ಪ್ರೊಟೆಸ್ಟ್. ಸ್ಥಾಪನೆ ಮಾಡಲೇಬೇಕು. ಸ್ಥಾಪನೆ ಮಾಡಲೇಬೇಕು. ಕೇಂದ್ರ ಸರ್ಕಾರವು ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಹೆಸರನ್ನ ರಾಮ್ಜಿ ಎಂದು ಮಾಡುತ್ತೇವೆ ಎಂದು ಹೊರಟಿರುವುದು ಒಳ್ಳೆಯದಲ್ಲ. ಈ ಕೂಡಲೇ ಕೇಂದ್ರ ಸರ್ಕಾರ ರಾಮ್ಜಿ ಮಸೂದೆ 2025 ವಾಪಸ್ ಪಡೆಯಬೇಕು ಎಂದು ಸಿಪಿಐ ಪಕ್ಷ ತುಮಕೂರು ವತಿಯಿಂದ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು. ಸ್ಥಾಪನೆ ಮಾಡಲೇಬೇಕು. ಸ್ಥಾಪನೆ ಮಾಡಲೇಬೇಕು. ಬಂಡವಾಳಶಾಹಿ ಏಜೆಂಟ್ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಂಡವಾಳಶಾಹಿ ಬಿಜೆಪಿ ಸರ್ಕಾರ ಏಜೆಂಟ್ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಂಬಾನಿ ಅದಾನಿ ಏಜೆಂಟ್ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬರಲಿ ಬರಲಿ ಅದಕ್ಕಾಗಿ ಹೋರಾಟ. ಇನ್ನು ಈ ಬಗ್ಗೆ ಸಿಪಿಐ ಪಕ್ಷದ ಕಾರ್ಯಕರ್ತರು ಮಾತನಾಡಿ, ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಹೆಸರನ್ನ ಬದಲಾಯಿಸಿ ರಾಮ್ಜಿ ಮಸೂದೆನ ತರಲು ಹೊರಟಿರುವುದು ಖಂಡನೀಯ ವಿಷಯ. ಇದು 12 ಕೋಟಿ ಬಡ ಉದ್ಯೋಗಿಗಳನ್ನ ಮೂಲೆಗುಂಪು ಮಾಡುವ ಕೆಲಸ ಮಾಡುತ್ತದೆ. ಇದರ ಬಗ್ಗೆ ತಿಳಿದುಕೊಳ್ಳದೆ ಒಂದೇ ದಿನದಲ್ಲಿ ಮಸೂದೆಗೆ ಅಂಗೀಕಾರ ಮಾಡಿರುವುದು ತಪ್ಪು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಸೂದೆಗೆ ಸಹಿ ಮಾಡಿರುವುದು ತಪ್ಪು. ಈ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ರಾಮ್ಜಿ ಮಸೂದೆಯನ್ನ ವಾಪಸ್ ಪಡಿಬೇಕು, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಅದು ಸಾಲದೊಂಬಂತೆ ಮಹಾತ್ಮ ಗಾಂಧಿಯನ್ನ ಕೊಂದಂತ ಗೂಡ್ಸೆ ವಂಶಸ್ಥರು ಏನಿದ್ದಾರೆ ಅವರ ಹೆಸರನ್ನ ಇಟ್ಟು ಇವತ್ತು ಮಹಾತ್ಮ ಗಾಂಧಿಯನ್ನ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಮನುಷ್ಯನ ಭಾರತ ದೇಶದ ಅಂದಿನ 35 ಕೋಟಿ ಜನ ಭಾರತ ದೇಶ ಪಿತಾಮಹ ಅಂತ ಒಪ್ಕೊಂಡಿದ್ರು. ಅಂತ ಹೆಸರನ್ನ ತೆಗೆದು ರಾಮ್ಜಿ ಅಂತಕ್ಕಂಥ ಹೆಸರನ್ನು ಕೊಡ್ತಾ ಇದ್ದಾರೆ. ಇದು ರಾಜಕೀಯ ಉದ್ದೇಶ, ರಾಜಕೀಯ ದ್ವೇಷ, ಇಲ್ಲಿ ಕೋಮವಾದವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿದೆ. ಇದು ಜನರಿಗೆ ಉದ್ಯೋಗವನ್ನು ಕಸಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದನ್ನು ನಾವಿವತ್ತು ರಾಷ್ಟ್ರೀಯ ಮಂಡಳಿ ಕರೆಯ ಮೇರೆಗೆ ತುಮಕೂರು ಜಿಲ್ಲಾ ಮಂಡಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ಭಾಳಷ್ಟು ಕೇಂದ್ರ ಸರ್ಕಾರ ಹೇಳ್ತಿದೆ ಮಿಷನರಿ ಕೆಲಸ ಮಾಡ್ತಾರೆ ಅಂತ. ಆದರೆ ನಿಮ್ಮನ್ನು ಯಾಕೆ ಅಧಿಕಾರ ಕೂರಿಸಿದ್ದು? ಗ್ರಾಮ ಪಂಚಾಯತಿಯಲ್ಲಿ ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟಿದ್ದು? MLA MP ನೀವು ಯಾಕೆ ಆಗಿದ್ದೀರಿ? ಅಲ್ಲಿ ಏನು ಕೆಲಸ ಆಗುತ್ತೆ ಅದಕ್ಕೆ ತಕ್ಕ ಶಿಕ್ಷೆ ಕೊಡಬೇಕಾಯಿತು, ಕಾನೂನು ರಚನೆ ಮಾಡಬೇಕಾಯಿತು. ಅದ್ರ ಬದಲಿಗೆ 100 ದಿನ ಇದ್ದಂಥ ಉದ್ಯೋಗ ಖಾತ್ರಿನ ಕಣ್ಣು ವರ್ಷಕ್ಕೆ 125 ದಿನ ಮಾಡಿ ಕಟಾವ್ ಟೈಮ್ನಲ್ಲಿ ನಾವು ಉದ್ಯೋಗ ಕೊಡಲ್ಲ, ನಾಟಿ ಟೈಮ್ನಲ್ಲಿ ಉದ್ಯೋಗ ಕೊಡಲ್ಲ ಅಂದರೆ ಈ ಒಂದು ಸ್ಕೀಮನ್ನು ನಾಶ ಮಾಡೋಂಥ ಉದ್ದೇಶ ಕೇಂದ್ರ ಸರ್ಕಾರಕ್ಕಿದೆ. ಅಂಬಾನಿ ಅದಾನಿ ಏಜೆಂಟ್ ಬಿಜೆಪಿ ಸರ್ಕಾರ ಇವತ್ತು ಈ ಯೋಜನೆಯನ್ನು ಕಿತ್ತು ಈ ದೇಶದ ಸಂಪತ್ತನ್ನು ಬಂಡವಾಳಗಾರರಿಗೆ ಕೊಡ್ಲಿಕ್ಕೆ ಮಾಡ್ತಾ ಇದೆ. ಈ ದಿನ ತುಮಕೂರಲ್ಲಿ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಏನಿವತ್ತು ಕೇಂದ್ರ ಸರ್ಕಾರ ಶ್ರೀ ರಾಮ್ಜಿ ಇದ್ರ ಹೆಸರಲ್ಲಿ ಇವತ್ತು ಮನ್ರೇಗಾ ಯೋಜನೆ ಹೆಸರನ್ನು ತೆಗೆದು ಇವತ್ತು ಬದಲಾವಣೆ ಮಾಡೋಕೆ ಹೊರಟಿದೆ. ಇದು ನಮ್ಮ ತುಮಕೂರ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಕಾರಣ ಯಾಕಪ್ಪ ಅಂದರೆ ಇದರಲ್ಲಿ ಬಡ ಜನತೆಗೆ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಿದ್ದು, ಅದಕ್ಕಾಗಿ ಇದು ವಿರೋಧಿಸ್ತಾ ಈ ದಿನ ನಾವು ತುಮಕೂರಲ್ಲಿ ನಮ್ಮ ಬಡ ಕಾರ್ಮಿಕರ ಪರವಾಗಿ, ಬಡ ಕೂಲಿಕರ ಪರವಾಗಿ ಇವತ್ತು ವಿರೋಧಿಸ್ತಾ ಇದ್ದೀವಿ. ದಯಮಾಡಿ ಇದು ಮಸೂದೆ ಪಾಸ್ ಆಗಿರ್ತಕ್ಕಂಥದ್ದನ್ನ ರಾಷ್ಟ್ರಪತಿ ಮುರ್ಮು ಅವರು ಈ ಕೂಡಲೇ ಅದನ್ನು ವಾಪಸ್ ತೆಗಿಬೇಕು ಅಂತ ಈ ಕೂಡಲೇ ಅವರಿಗೆ ನಾವು ಈ ಘೋಷಣೆ ಮುಖಾಂತರ ನಾವು ವಿರೋಧಿಸಪಡುತ್ತೇವೆ. ಇನ್ಕಿಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ ತುಮಕೂರು.